ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಶಾಪ್ ಹೆಸರೇನು ಸರ್? ಸರ್ ಶಂಕರ್ 99 ವೆರೈಟಿ ದೋಸೆ ಅಂತ ಸರ್. ಓಕೆ ಸರ್, ನಿಮ್ಮಲ್ಲಿ ಏನೆಲ್ಲ ಸ್ಪೆಷಲ್ ಸರ್ ಇಲ್ಲಿ? ಸರ್ ನಮ್ದು ಎಲ್ಲ ದೋಸೆ ಎಲ್ಲ ಸ್ಪೆಷಲ್ ಸರ್. ದೋಸೆ ಇದೆ, ವಡಾಪಾವ್ ಇದೆ, ಪಾವ್ಭಾಜಿ ಇದೆ. ಹಾಂ, ಸೊ ಹಂಗಾಗಿ ಈ ದೋಸೆ ಆ ದೋಸೆ ಅಂತಲ್ಲ, ಎಲ್ಲ ದೋಸೆನೂ ಹೋಗುತ್ತೆ. ಓಕೆ. ಸೊ ಹಂಗಾಗಿ ಎಲ್ಲ ಸ್ಪೆಷಲೇನೆ. ಅದರಲ್ಲೂ ಸ್ಪೆಷಲಾಗಿ ನಾವು ಇಲ್ಲಿ ಕ್ಯಾಪ್ಸಿಕಮ್ ಚಾಪ್ಸಿ ಒಂದು ಸ್ಪ್ರಿಂಗ್ ರೋಲ್ ಐಟಮ್ ಅಂತ ಮಾಡ್ತೀವಿ, ಅದು ಸ್ಪೆಷಲೇನೆ. ಮತ್ತು 99ನಲ್ಲಿ ಆಲ್ ಮಿಕ್ಸ್ ಅಂತ ಮಾಡ್ತೀವಿ, ಒಂದು ಹಾಂ, ದಿಲ್ಕುಶ್ ಮಶ್ರೂಮ್ ಅಂತ, ಓಕೆ. ಅದು ಸ್ಪೆಷಲೇನೆ. ಸೊ ಈ ಎಲ್ಲದು ರೆಸಿಪಿ ಹೇಗೆ ಸರ್ ಇದು? ಸರ್ ಈ ರೆಸಿಪಿ ಎಲ್ಲ ನೀವು ಹೇಗೆ ಮಾಡಿದ್ದು? ಇಲ್ಲ ಸರ್, ನಾವು ಬಾಂಬೆಲಿ ಕೆಲಸ ಮಾಡ್ತಾಯಿದ್ವಿ. ಓಕೆ. ಸೊ ಅಲ್ಲಿ ಕಲ್ತಿದ್ವಿ. ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿ 11 ವರ್ಷ ಆಯಿತು ಸರ್. ಹಾಂ, ನಾವು ಪ್ರಾಪರ್ ಇಲ್ಲವರೆ, ಕರ್ನಾಟಕದವರೇ. ಹಾಂ. ಸೊ ಹಂಗಾಗಿ ನಾವು ಇಲ್ಲೇ ಸ್ಟಾರ್ಟ್ ಮಾಡಿ 11 ವರ್ಷ, 12 ವರ್ಷ ಆಯಿತು. ಒಂದೇ ಪ್ಲೇಸಲ್ಲಿ ಒಂದೇ ಪ್ಲೇಸಲ್ಲಿ 12 ವರ್ಷದಿಂದ ಮಾಡ್ತಾಯಿದ್ವಿ ಸರ್. ಓಕೆ. ನಿಮ್ಮಲ್ಲಿ ಹೈಯೆಸ್ಟ್ ಸೇಲ್ ಆಗೋದು ಯಾವ ಸರ್? ಯಾವ ದೋಸೆ ಸೇಲ್ ಆಗೋದು? ಸರ್ ಈ ದೋಸೆ ಆ ದೋಸೆ ಅಂತಲ್ಲ ಸರ್, ಎಲ್ಲ ದೋಸೆನೂ ಸೇಲ್ ಆಗುತ್ತೆ ನಮ್ಮಲ್ಲಿ. ಅಲ್ಲ, ಒಂದು ಯಾವ್ದಾದ್ರು ಇರುತ್ತಲ್ಲ ಜಾಸ್ತಿ ಜನ ಇಷ್ಟಪಡೋದು? ಜಾಸ್ತಿ ಅಂದರೆ ಒಂದು ಕೆಲವು ಪಿಜ್ಜಾ ದೋಸೆ ಹೋಗುತ್ತೆ ಒಂದೊಂದ್ಸಲ, ಒಂದೊಂದೆಲ್ಲ ಕ್ಯಾಪ್ಸಿಕಮ್ ಚಾಪ್ಸಿ ಹೋಗುತ್ತೆ, ಸ್ಪ್ರಿಂಗ್ ರೋಲ್ ಹೋಗುತ್ತೆ. ಸೊ ಕೆಲವು ಟೈಮಲ್ಲಿ ಮಸಾಲೆ ದೋಸೆ ಹೋಗುತ್ತೆ ಜಾಸ್ತಿ. ಸೊ ಹಂಗಾಗಿ ಎಲ್ಲ ದೋಸೆನೂ ಹೋಗುತ್ತೆ ಸರ್. ಎಲ್ಲ ದೋಸೆ ಒಂದಂತ ಹೇಳೋಕ್ಕಾಗಲ್ಲ. ಒಂದು ಅಂತ ಹೇಳೋಕ್ಕಾಗಲ್ಲ ಸರ್. ಯಾವುದು ನಮ್ಗೆ ಇಲ್ಲಿವರೆಗೂ ನಮಗೆ ಗೊತ್ತಾಗಿಲ್ಲ ಯಾವ ದೋಸೆ ಜಾಸ್ತಿ ಹೋಗಿದೆ ಕಮ್ಮಿ ಹೋಗಿದೆ ಅಂತ. ಓಕೆ. ಸೊ ಹಂಗಾಗಿ ಎಲ್ಲ ದೋಸೆನೂ ಹೋಗ್ತಾ ಇದೆ. ಹಾಂ, ಸೊ ಹಂಗಾಗಿ ಹೇಳಕ್ಕೆ ಬರಲ್ಲ ಸರ್ ಯಾವ ದೋಸೆ ಹೋಗುತ್ತೆ ಅಂತ. ಓಕೆ. ಈಗ 11 ವರ್ಷದಿಂದ ಮಾಡ್ತೀನಿ ಅಂತ ಹೇಳಿದ್ರಿ. ಹಾಂ, 11-12 ವರ್ಷ. ಅವಾಗೂ ಇವಾಗ ಏನು ಡಿಫ್ರೆನ್ಸ್ ಇದೆ ಸರ್? ಡಿಫ್ರೆನ್ಸ್ ಕಸ್ಟಮರಲ್ಲಂತೂ ಏನು ಡಿಫ್ರೆನ್ಸ್ ಇಲ್ಲ ಸರ್. ನಮಗೆ ಅವಾಗಿಂದ ಏನು ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ನಮಗೆ ಕಸ್ಟಮರ್ ರೆಗ್ಯುಲರ್ಸೇ ಇದ್ದಾರೆ. ಸೊ ಅವಾಗ ಇವಾಗ ಡಿಫ್ರೆನ್ಸ್ ಏನಪ್ಪ ಅಂದರೆ ಸ್ವಲ್ಪ ರೈಟಲ್ಲೂ ನಾವು ಯಾವುದೂ ಡಿಫ್ರೆನ್ಸ್ ಮಾಡಿಲ್ಲ. ಸ್ವಲ್ಪ ಐಟಮ್ದು ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಸೊ ನಾವು 10-11 ವರ್ಷದಿಂದಲೂ ಒಂದೇ ರೇಟ್ ಇಟ್ಟಿದ್ದೀವಿ. ಅವಾಗಿಂದ ಒಂದೇ ರೇಟು? ಅವಾಗಿಂದ ಒಂದೇ ರೇಟ್ ಇದ್ದೀವಿ. ಓಕೆ. ಇಲ್ಲಿ ಬರೋ ಕಸ್ಟಮರ್ ಏನು ಹೇಳ್ತಾರೆ ದೋಸೆ ಎಲ್ಲ ತಿಂದವರು? ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಸರ್. ಕಸ್ಟಮರ್ ನಮಗೆ ತುಂಬ ದೂರದಿಂದ, ಬಿಗೆರೆ, ಯಶವಂತಪುರ, ನೆಲಮಂಗಲಿಂದ ಬರ್ತಾರೆ, ಅಶ್ನಕುಂಟೆಯಿಂದ ಕಸ್ಟಮರ್ ಹುಡುಕೊಂಡ್ಬರ್ತಾರೆ, ಜಯನಗರ, JP ನಗರದಿಂದಲೂ ಹುಡ್ಕೊಂಡ್ಬರ್ತಾರೆ ಇಲ್ಲಿ ದೋಸೆ ತಿನ್ಬೇಕು ಅಂತ. ಹೌದು ಸರ್. ಓಕೆ. ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಹಾಗೆ? ಸರ್ ನಮ್ಮದು ರಾಜಾಜಿನಗರ ಮೆಟ್ರೋ ಸ್ಟೇಷನ್ನು, ಲೈನ್ ಪಾರ್ಕ್, ಅಕ್ಕಮ್ಮ ದೇವಿ ಚೌಟ್ರಿ ಕಲ್ಯಾಣ ಮಂಟಪ ಎದುರುಗಡೆನೆ. ಇದು ಟೈಮಿಂಗ್ಸ್ ಸರ್ ಎಷ್ಟು ಗಂಟೆ ಶುರು ಮಾಡ್ತೀರಾ? 4 ಗಂಟೆಯಿಂದ ನೈಟ್ 10:00ವರೆಗೂ ಇರುತ್ತೆ ಸರ್. 4 ಗಂಟೆಯಿಂದ ರಾತ್ರಿ 10:00ವರೆಗೂ ಸರ್. ಈಗ ನೋಡಿ ಸರ್, ಗ್ಯಾಸ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇಲ್ಲ ಸರ್, ನಿಮಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಸರ್ ನಮಗೆ ಗ್ಯಾಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ನಾವು ಯಾಕೆಂದರೆ ನಾವು 11 ವರ್ಷದಿಂದ ಒಲೆಲೇ ಮಾಡೋದು. ಸೊ ಹಂಗಾಗಿ ನಮಗೆ ಗ್ಯಾಸಿಗೆ ಏನು ಪ್ರಾಬ್ಲಮ್ ಇಲ್ಲ. ನಮಗೂ ಗ್ಯಾಸ್ಗೂ ಏನು ಸಂಬಂಧ ಏನಿಲ್ಲ. ಸೊ ನಮಗೆ ಮನೇಲೂ ಏನಾದ್ರು ಪ್ರಾಬ್ಲಮ್ ಆದ್ರೆ ಮನೇಲಿ ಬೇಕಾಗುತ್ತೆ. ಬಟ್ ಪ್ರಾಬ್ಲಮ್ ಆದರೂ ನಾವು ಒಲೆಯಲ್ಲೇ ರೆಡಿ ಮಾಡ್ಕೋತೀವಿ. ನಮ್ಗೆ ಆಲ್ಮೋಸ್ಟ್ 90% ಅಂತೂ ನಮಗೆ ಗ್ಯಾಸ್ ಅವಶ್ಯಕತೆ ಇಲ್ಲ. ನೀವು ಗ್ಯಾಸ್ ಮೇಲೆ ಡಿಪೆಂಡ್ ಆಗಿಲ್ಲ ಸರ್. ರೇಟ್ ಜಾಸ್ತಿ ಆಗಿದೆ ಏನು ಎಫೆಕ್ಟ್ ಇಲ್ಲ? ಇಲ್ಲ, ನಮಗೂ ಅದಕ್ಕೆ ಏನು ಡಿಪೆಂಡ್ ಇಲ್ಲ ಸರ್. ಈಗ ಕೆಲವು ರೆಸ್ಟೋರೆಂಟ್ ಗ್ಯಾಸ್ ಇಲ್ಲ ಅಂತ ರಜೆ ಮಾಡ್ತಿದ್ದಾರೆ. ಅದು ರಜೆ ಮಾಡ್ತಾ ಇದ್ದಾರೆ ಅಂದರೆ ಅವರು, ನಾವು ನಾವು ಗ್ಯಾಸ್ ಮೇಲೆ ಆಗೇ ಅಲ್ವಲ್ಲ ಅವಾಗಿಂದ. ಸೊ ಹಂಗಾಗಿ ನಮಗೆ ಒಲೆ ಮೇಲೆ ಡಿಪೆಂಡ್ ಇದ್ದೀವಿ. ನಾವು ಒಲೆ ನಮಗೆ ಸಾಥ್ ಕೊಡ್ತಾ ಇದೆ. ಓಕೆ. ಒಂದು ಹೆಲ್ತಿಗೂ ತುಂಬ ಒಳ್ಳೇದು ಅನ್ಸುತ್ತೆ. ಯಾಕಂದರೆ ಇಜ್ಜಲ್ಲಿ ಮಾಡೋದು ಹಳೆ ಕಾಲ ಸ್ಟೈಲು ತುಂಬ ಜನ ಹೆಲ್ತಿಗೂ ತುಂಬ ಒಳ್ಳೇದು. ಸೊ ಹಂಗಾಗಿ ಜನನೂ ಇದೇ ಕೇಳ್ತಾರೆ. ಕೆಲವೊಂದು ಸಲ ಮಧ್ಯದಲ್ಲಿ ಯಾವಾಗಾನ ಇದು ರೈಟ್ ಜಾಸ್ತಿ ಆಗುತ್ತೆ. ಇವಾಗೆಲ್ಲ ಇಜ್ಜಲು ಜಾಸ್ತಿ ಆಗಿದೆ. ಬಟ್ ಆದರೂ ಪರವಾಗಿಲ್ಲ, ನಮಗೆ ಜನಕ್ಕೊಂದು ಒಳ್ಳೆ ಫುಡ್ ಕೊಡಬೇಕು ಅಂತೇಳಿ ನಾವು ಸ್ಟಾರ್ಟಿಂಗಿಂದನೂ ಇದೇ ಮಾಡ್ತಾಯಿದ್ದೀವಿ ಸರ್. ಇದೇ ಸ್ಟಾರ್ಟಿಂಗಿಂದಲೂ ಒಂದೇ ಥರ? ಹೌದು ಸರ್. ಹಿಟ್ಟೆಲ್ಲ ಹೇಗೆ ಸರ್? ಇದೆಲ್ಲ ಹೆಂಗೆ ಮಾಡ್ಕೊಳ್ತೀವಿ, ರೆಡಿ ಮಾಡ್ಕೊಳ್ತೀರಾ? ಹಿಟ್ಟೆಲ್ಲ ನಮ್ಮದೆಲ್ಲ ಏನು ನೈಟು ನೆನೆ ಹಾಕೋದು, ರುಬ್ಬೋದು ಆ ಥರ ಏನಿಲ್ಲ ಸರ್. ನಾವು ಮಾಮೂಲಿ ನಮ್ಮದೇ ಐಟಮ್ ನಾವೆಲ್ಲ ಮಿಲ್ ಮಾಡಿಸಿಟ್ಕೋತೀವಿ. ಎಲ್ಲ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಚಕ್ಕೆ, ಜೀರಿಗೆ ಎಲ್ಲ ಒಂದು ಸ್ವಲ್ಪ ಮಸಾಲೆ ಐಟಮ್ ಹಾಕಿ ಎಲ್ಲ ಮಿಲ್ ಮಾಡಿಸಿಟ್ಕೊಂಡು ಸ್ವಲ್ಪ ಬೆಳಿಗ್ಗೆ ನಮಗೆ ಒಂದು 3 ಅವರ್ ಇದ್ದಂಗೆ ಕಲಿಸ್ಕೊಂಡ್ರೆ ಸಾಕು ಸರ್. ಓಕೆ. ಸೊ ನಮಗೆ ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಯೂಸ್ ಆಗುತ್ತೆ. ಸ್ವಲ್ಪ ಚಿರೋಟಿ ರವೆ, ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಬರೋದಷ್ಟೇ. ರೆಡಿ ಮಾಡ್ಕೊಂಡು ಅದಕ್ಕೆ ಸೋಡಾ ಆಗಲಿ ಮತ್ತೊಂದಾಗಲಿ ನಾವು ಯೂಸ್ ಸೋಡಾ ಗಿಡ ಏನು ಯೂಸ್ ಮಾಡಲ್ಲ? ಒಂದು ಡ್ರಾಪ್ ಸೋಡಾ ಯೂಸ್ ಮಾಡೋಂಗೇ ಇಲ್ಲ ಸರ್. ಸೊ ನಮಗೆ ಹುಳಿ ಬರೋಂಗಿಲ್ಲ ಹಿಟ್ಟು ಹೆಚ್ಚು. ಹುಳಿ ಬಂದರು ಹೋಯ್ತು ನಮ್ಮ ದೋಸೆ. ಓಕೆ. ಈಗ ಮಾಮೂಲಿ ದೋಸೆ ಹಿಟ್ಟಾದ್ರೆ ನೈಟ್ ರುಬ್ಬಿಟ್ಟಿದ್ದಾರೆ, ನಿಮ್ಮ ಹತ್ರ ಆ ಥರ ಇಲ್ಲ? ಇಲ್ಲ ಸರ್, ನಮ್ದು ಆ ಥರ ಬರಲ್ಲ. ನಮ್ಮದು ಒಂದು 3 ಅವರ್ ಇದ್ದಂಗೆ ಕಲ್ಸ್ಕೊಂಬಿಟ್ರೆ ಸಾಕು ಸರ್. ನಮಗೂ ರುಬ್ಬೋದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ನಿಮಗೆ ರುಬ್ಬೋದು ಕರೆಂಟು ಬೇಕಿಲ್ಲ? ಬೇಕಿಲ್ಲ ಸರ್. ಕರೆಂಟು, ಗ್ಯಾಸ್ ಎರಡೂ ಬೇಡ? ಎರಡು ಬೇಡ. ಮತ್ತು ಈಗ ಖಾಲಿ ಅದು ಎಷ್ಟು ಬೇಕು ಅಷ್ಟೇ ಕಲ್ಸ್ಕೊಂತೀರಾ? ಆಮೇಲೆ ಬೇಕಾದಾಗ ಇದಾಗುತ್ತೆ ಸರ್. ನಮಗೆ ಗೊತ್ತಿರುತ್ತೆ ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ. ಒಂಚೂರು ಹಿಂದೆ ಮುಂದೆ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಸೊ ಜಾಸ್ತಿ ಉಳಿಯೋ ಥರನೂ ಮಾಡಲ್ಲ, ತುಂಬ ಸಾಲ್ಟೇಜ್ ಆಗೋ ಥರನೂ ಮಾಡಲ್ಲ. ಈಕ್ವಲ್ ಆಗಿ ನಡ್ಕೊಂಡು ಹೋಗುತ್ತೆ ಸರ್. ಎಷ್ಟು ಬೇಕಷ್ಟು ಅರೇಂಜ್ ಮಾಡಿ? ಹೌದು ಸರ್, ಹೌದು. ಬಟ್ ಅದು ದೋಸೆ ಜೊತೆಗೆ ಮತ್ತೆ ಬೇರೆ ಏನು ಮಾಡ್ತೀರಾ ಸರ್? ವಡಾಪಾವ? ದೋಸೆ ಜೊತೆಗೆ ವಡಾಪಾವ್ ಇದೆ ಸರ್. ಚೀಸ್ ವಡಾಪಾವು, ಮತ್ತು ಚೀಸ್ ಸೆಜ್ವಾನ್ ವಡಾಪಾವು, ಸೆಜ್ವಾನ್ ವಡಾಪಾವ್ ಇದೆ, ಬಟಾರ್ ವಡಾಪಾವ್ ಇದೆ. ಸೊ ಅದ್ರ ಜೊತೆ ಪಾವ್ಭಾಜಿ ಮಾಡ್ತಾ ಇದೀವಿ. ಪಾವ್ಭಾಜಿ ಇದೆ, ಚೀಸ್ ಪಾವ್ಭಾಜಿ ಇದೆ, ಪನ್ನೀರ್ ಪಾವ್ಭಾಜಿ ಇದೆ, ಚೀಸ್ ಪನ್ನೀರ್ ಪಾವ್ಭಾಜಿ ಇದೆ. ಸೊ ಹಂಗಾಗಿ ಪಾವ್ಭಾಜಿ ಐಟಮ್, ದೋಸೆ ಎರಡೂ ಬರುತ್ತೆ. ಎರಡೂ ಬರುತ್ತೆ. ಇನ್ನು ಪ್ರೈಸ್ ಎಲ್ಲ ಹೇಗಿದೆ ಸರ್? ಪ್ರೈಸ್ ಎಲ್ಲ ನಮ್ಗೆ ನೋಡಿ ಸರ್, ಈಗ ಎಲ್ಲಾರು ಕೇಳಿ ಪಾವ್ಭಾಜಿ ಐಟಮು ನಮ್ಮದು ಟೇಸ್ಟ್ ಮಾಡಿ ನೋಡಿ, ಬೇರೆ ಕಡೆ ಟೇಸ್ಟ್ ಮಾಡಿ ನೋಡಿ, ನಮ್ಮ ಕಸ್ಟಮರೇ ಹೇಳ್ತಾರೆ. ಸೊ ಬೇರೆ ಕಡೆ ಇವಾಗ ಎಲ್ಲ ಹೋಟ್ಲುಗಳಲ್ಲೆಲ್ಲ 200-250 ರೂಪಾಯಿ ಪಾವ್ಭಾಜಿ ಇದೆ. ಹೌದು. ಸೊ ನಾವು ಸ್ಟಾರ್ಟಿಂಗಿಂದನೂ ನಾವು ಈಗ ಒಂದು 2 ವರ್ಷದಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅಷ್ಟೇ. ಫಸ್ಟೆಲ್ಲ 60 ರೂಪಾಯಿ ಪ್ಲೇಟ್ ಕೊಡ್ತಾ ಇದ್ದೀವಿ, ಇವಾಗ 10 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅಷ್ಟೇ. 70 ರೂಪಾಯಿ ಪ್ಲೇಟು. ಬಟಾರ್ ವಡಾಪಾವ್ 30 ರೂಪಾಯಿ. ಹಾಂ.
ಸೊ ನಾವು ಎಲ್ಲ ರೇಟನ್ನು ರೀಸನಬಲ್ ಇಟ್ಟಿದ್ದೀವಿ. ಎಲ್ಲ ರೀಸನಬಲ್ ರೇಟ್. ಹೌದು ಸರ್, ಕಸ್ಟಮರ್ಗೂ ನೋವಾಗಬಾರ್ದು, ನಮಗೂ ಲಾಸ್ ಆಗಬಾರ್ದು. ಲಾಸ್ ಆಗಬಾರ್ದು. ಹೌದು, ತುಂಬ ನಮಗೂ ಕಸ್ಟಮರ್ ಹತ್ರ ಕಿತ್ಕೊಳ್ಳೋ ಆಸೆ ನಮಗೂ ಇಲ್ಲ. ನಾವು ಲಾಸ್ ಮಾಡ್ಕೊಂಡು ಕೂಡ ಇದು ಕಸ್ಟಮರ್ಗೂ ಇಲ್ಲ. ಹಾಗಾಗಿ ಸೊ ಹಂಗಾಗಿ ಈಕ್ವಲಾಗಿ ನಡ್ಕೊಂಡು ಹೋಗ್ತೇವೆ ಸರ್. ಸೊ ಹಂಗಾಗಿ ನಾವು 10-12 ವರ್ಷದಿಂದ ಉಳ್ಕೊಂಡಿದ್ದೀವಿ ಇಲ್ಲಿ. ಇಲ್ಲಾಂದ್ರೆ ನಾವು ಎಷ್ಟೋ ದಿನ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ರಜಾ ಏನಾದ್ರು ಮಾಡ್ತೀರಾ? ಏನು ಸರ್? ರಜಾ ಏನಾದ್ರು? ಇಲ್ಲ ಸರ್, ರಜಾ ಅಂತ ಯಾವತ್ತೂ ಮಾಡಲ್ಲ. ನಮಗೂ ಏನಾದ್ರು ಇರ್ತಾವಲ್ಲ ಸರ್, ಎಲ್ಲರನ್ನಾರು ಮೇಕ್ ಕಳ್ಸೋದು, ಕೆಳಗೆ ಕಳ್ಕೊಂಬರೋದು, ಅಂಥ ಟೈಮಲ್ಲಿ ರಜೆಗಳು ಆಗ್ತವೆ. ಏನೋ ಫಂಕ್ಷನ್ಗಳು ಇರ್ತವೆ. ಫಂಕ್ಷನ್ ಇದ್ದಾಗ ಏನಾದರೂ ರಜಾ ಮಾಡಿದ್ವಿ ಮಾಡ್ತೀರಾ ಅಷ್ಟೇ? ಅಂದರೆ ವಾರದಲ್ಲಿ ಎಲ್ಲ 7 ದಿವಸನೂ ಇರುತ್ತೆ. 7 ದಿವಸನೂ ಇರುತ್ತೆ ಸರ್. ಸೊ ಹಂಗಾಗಿ ಅಂಥ ಟೈಮಲ್ಲಿ ಮಾತ್ರ ಮಾಡ್ಕೋತೀವಿ. ಸೊ ಬಾಕಿ ಟೈಮ್ ಮಾಡೋಕ್ಕಾಗಲ್ಲ ಸರ್. ಇಂಥ ದಿನ ರಜಾ ಅಂತ ನಾವು ಯಾವತ್ತೂ ಮಾಡಲ್ಲ. ಓಕೆ. ಸೊ ಕೆಲವು ಕಸ್ಟಮರ್ ಫೋನ್ ಮಾಡ್ಕೊಂಡೇ ಬರ್ತಾರೆ. ಇದೇನಪ್ಪ? ಬಟರ್ಫ್ಲೈನು ಸರ್. ಇದು ಬಟರ್ಫ್ಲೈನಾ? ಹೌದು ಸರ್, 30 ರೂಪೀಸ್ ಅಷ್ಟೇ. ಎಷ್ಟು? 30 ರೂಪಾಯಿ ಅಷ್ಟೇ. ಅದು 30 ರೂಪಾಯಿ ಸರ್. ಎಲ್ಲ ಕಡೆ ರೈಟ್ ಜಾಸ್ತಿ ಮಾಡಿದ್ದಾರೆ ಸರ್. 1 to ಡಬಲ್ ಮಾಡಿದ್ದಾರೆ ಊಟ, ಮಸಾಲೆ ದೋಸೆ ಎಲ್ಲ. ಹೌದೌದು, ಈಗ ಗ್ಯಾಸ್ ಇಲ್ಲ ಅನ್ನೋ ಡೀಸೆಲ್ ಇಟ್ಕೊಂಡೆಲ್ಲ ಮಾಡಿದ್ದಾರೆ. ಮಸಾಲೆ ದೋಸೆ, ಬಟರ್ ಮಸಾಲೆ ದೋಸೆ 50 ರೂಪಾಯಿಗೆ ಕೊಡ್ತಾ ಇದ್ದೀವಿ ಸರ್. ಹಾಂ, ಬಟರ್ ಮಸಾಲ 50 ಸರ್. ಮೈಸೂರು ಮಸಾಲ 60 ರೂಪಾಯಿ ಸರ್. ರೇಟ್ ಎಲ್ಲ ರೀಸನಬಲ್ ಇಟ್ಟಿದ್ದಾರೆ ರೈಟ್ ಎಲ್ಲ ಇಟ್ಟಿದ್ದೀವಿ ಸರ್. ನಾವು ಯಾರೇ ಜಾಸ್ತಿ ಮಾಡೋರಂತ ನಾವು ಮಾಡೋಕ್ಕೆ ಹೋಗಲ್ಲ. ಇವಾಗ ಗ್ಯಾಸ್ ರೇಟ್ ಕಮ್ಮಿ ಆದಾಗ ನಾವು ಮಾಡೋಕ್ಕಾಗತ್ತಾ? ಕಮ್ಮಿ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಏನು ಮಾಡಿದ್ವಿ, ಇವತ್ತೇನೋ ಒಂದು ಸ್ವಲ್ಪ ಕಮ್ಮಿ ಲಾಭ ಬರ್ಬೋದು ಅಷ್ಟೇ, ಲಾಸ್ ಅಂತೂ ಆಗಲ್ಲ. ಸೊ ಇದ್ರ ಮೇಲೆ ಮಾಡ್ಕೊ ಹೋಗ್ತಾ ಇದೀವಿ. ಮಶ್ರೂಮ್ ಅದು ಲಾಸ್ಟಲ್ಲಿ ಇರೋದು? ಇದು ಸರ್ ಮಶ್ರೂಮ್ ದೋಸೆ. ಇದೇ ಚೀಸ್ ಇದೆಯಪ್ಪ ಯಾವ್ದಾರು? ಪಾವ್ ಭಾಜಿ ಕೊಡಬೇಕು. ಹಾಂ, ಇದೇನು ಸರ್ ಇದು? ಸರ್ ಸೆಜ್ವಾನ್ ಪಾವ್ ಭಾಜಿ ದೋಸೆ. ಸೆಜ್ವಾನ್ ಪಾವ್ ಭಾಜಿ. ಸೆಜ್ವಾನ್ ಪಾವ್ ಭಾಜಿ ಹಾಕುವ, ಅದನ್ನೇ ಹಾಕು. ನೋಡಿ ಸರ್, ಇದು ಸೆಜ್ವಾನ್ ಐಟಮ್. ಹಾಂ, ಚಿಂಗ್ಸೇ ಯೂಸ್ ಮಾಡೋದು. ಸೆಜ್ವಾನ್ ಚಟ್ನಿ.